ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವನ್ನು ಆಲಿಸ್ತಾ ಇರುವ ಸಹೃದಯಿ ಶ್ರೋತೃಗಳೇ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 187ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಹಿರಿಯ ಸಾಹಿತಿ ಫಕೀರ್ ಮೊಹಮ್ಮದ್ ಕಟ್ಪಾಡಿ. ಶ್ರೋತೃಗಳಿಗೆ ನಮಸ್ಕಾರ. ನನ್ನ ಕಥೆಯ ಶೀರ್ಷಿಕೆ ಅಪ್ಪ. ರಂಜಾನ್ ಹಬ್ಬ ಮುಗಿದು ಆಗಲೇ 4 ದಿನಗಳು ಕಳೆದಿದ್ದವು. ಕುರಾನ್ ಕಲಿಯುವ ಮದ್ರಸಾ ಶಾಲೆ ಶುರುವಾಗಿ 3 ದಿನಗಳಾಗಿದ್ದವು. ಉಮರ್ ತನ್ನ ಕುರಾನ್ ಪುಸ್ತಕವನ್ನು ಎದೆಗತ್ತಿ ಹಿಡಿದುಕೊಂಡು ಮದ್ರಸಾವನ್ನು ಪ್ರವೇಶಿಸಿದ್ದ. ಹೊಸ ಹುಡುಗರು ಅರಬಿಕ್ ಅಕ್ಷರಾಭ್ಯಾಸ ಮಾಡುತ್ತಾ ಅಲಿಬ್ಬಾ ತಾಸ ಗಟ್ಟಿಯಾಗಿ ಓದ್ತಾ ಪಾಠ ಕಲಿಯುತ್ತಿದ್ದರು. ಈಗಾಗಲೇ ಕುರಾನ್ ಓದುವ ಹುಡುಗರು ಅವರ ಜೊತೆ ಗಟ್ಟಿಯಾಗಿ ಬಿಸ್ಮಿಲ್ಲಾ ಓದುತ್ತಿದ್ದರು. ಮದ್ರಸಾದಲ್ಲಿ ಮಕ್ಕಳು ತುಂಬಿ ಕೂರಲು ಜಾಗವಿರಲಿಲ್ಲ. ಅದ್ದು ಮತ್ತು ಬಾಪು ಕೂತಿದ್ದ ಬೆಂಚಿನಲ್ಲಿ ಸ್ವಲ್ಪ ಜಾಗವಿತ್ತು. ಉಮರ್ ಅಲ್ಲಿ ಕೂತರ ಬಸಕ್ಕೆ ಬೆಂಚಿನ ಕೊನೆಯಲ್ಲಿದ್ದ ಹನೀಫ ಜಾರಿ ಕೆಳಗೆ ಬಿದ್ದವ ಸುಮ್ಮನೆ ಇದ್ದರೆ ಅವನ ಗಂಟೆಯನ್ನು ಹೋಗುತ್ತಿತ್ತು. ಕಿಟಾರನ್ನು ಕಿರಿಚಿದ. ಓದುತ್ತಿದ್ದ ಮಕ್ಕಳೆಲ್ಲ ಸುಮ್ಮನಾಗಿ ನೋಡತೊಡಗಿದರು. ಪಾಠ ಮಾಡುವ ಉಸ್ತಾದ್ ಏನಾಯಿತು ಎಂದು ವಿಚಾರಿಸಿದರು. ಉಮರ್ನದ್ದೇ ಕಿತಾಪತಿ ಇದು ಎಂದು ತಿಳಿದು ನಾಗರ ಬೆತ್ತದೊಂದಿಗೆ ಎದ್ದು ಬಂದರು. ಏನು ಎಂತೆಂದು ಕೇಳದೆ ಉಮರ್ನಿಗೆ ಹೊಡೆಯತೊಡಗಿದರು. ಉಮರ್ ಯಾಲ್ಲಾ ಉಮ್ಮ ಎಂದು ಕಿರಿಚಿದ. ಬಾಯಿ ಮುಚ್ಚು ಎನ್ನುತ್ತಾ ಮತ್ತೊಂದು ಪೆಟ್ಟು ಬಿತ್ತು. ಅಷ್ಟರಲ್ಲಿ ಜನರಿಗೆ ಒಳಿತು ಮಾಡುವ ರಹಮತ್ತಿನ ಮಲಕ್ ಬಂದಂತೆ ಕಾಸಿಮನೊಂದಿಗೆ ಅವನ ಅಪ್ಪ ಬಂದರು. ಕಾಸಿಮನ ಬಾತು ಹೋದ ಬೆರಳನ್ನು ತೋರಿಸುತ್ತಾ, ಏನು ಉಸ್ತಾದೆ, ನೀವು ಹೀಗೂ ಹೊಡೆದಿದ್ದ? ಸ್ವಲ್ಪವೂ ನಿಮ್ಮ ಕಣ್ಣಲ್ಲಿ ರಕ್ತ ಇಲ್ವಾ ಎಂದರು. ನಿನ್ನ ಮಗ ಸರಿಯಾಗಿ ಕುರಾನ್ ಕಲಿಯಬೇಕಾದರೆ ಪೆಟ್ಟು ತಿನ್ನಬೇಕಾಗ್ತದೆ. ಮುದ್ದು ಮಾಡಲು ಇದೇನು ಸ್ಕೂಲ್ ಶಾಲೆಯ? ಕುರಾನ್ ಕಲಿಯುವ ಶಾಲೆ ಇದು. ನಾಳೆ ಆಖರತ್ನಲ್ಲಿ ಸ್ವರ್ಗ ಸಂಪಾದಿಸಲು ಮಾರ್ಗ ತೋರಿಸುವಂತಹದ್ದು ಎಂದರು ಉಸ್ತಾದ್. ಉಸ್ತಾದೆ, ನಿನ್ನ ಆಖಿರತ್ ನಿನಗೇ ಇರ್ಲಿ. ಈಗ ಬದುಕಿದ್ರಲ್ವ ಸತ್ತ ನಂತರ ಪ್ರಶ್ನೆ. ಇಲ್ಲಿ ಪಾಠ ಮುಗಿಸಿ ಮನೆಗೆ ಬಂದು ನನ್ನ ಮಗ ಬೀಡಿ ಕಟ್ಟಿದ್ರೇನೆ ನಮಗೆ ತಿನ್ನಲು ಅನ್ನ ಬರುತ್ತದೆ. ಬೆರಳುಗಳು ಈ ರೀತಿ ಪೆಟ್ಟು ಕೊಟ್ಟು ಮುರಿದರೆ ನಾವೆಂತ ಮಣ್ಣು ತಿನ್ನುವುದ ಎಂದರು ಕಾಸಿಮನ ತಂದೆ. ಸರಿ, ಹಾಗಾದ್ರೆ ನಿನ್ನ ಮಗ ಮದ್ರಸಾಕ್ಕೆ ಬರುವುದು ಬೇಡ, ಕರ್ಕೊಂಡು ಹೋಗು ಎಂದರು ಉಸ್ತಾದ್. ಕಾಸಿಮನ ಕೈ ಹಿಡಿದು ಬಾಮೋನೆ ಎಂದು ಬಾಪ ಕರೆದುಕೊಂಡು ಹೋದರು. ಕಾಸಿಮನಿಗೆ ಎಷ್ಟು ಖುಷಿ, ಕುಣಿದುಕೊಂಡು ಹೋದ. ನನಗೂ ಅಪ್ಪ ಇದ್ದಿದ್ದೀರೆ ಎಂದ ಉಮರ್. ತನ್ನ ಊದಿಕೊಂಡ ಬೆರಳನ್ನು ನೋಡಿಕೊಂಡು ನಿಟ್ಟುಸಿರು ಬಿಟ್ಟ. ಮತ್ತೆ ಮಕ್ಕಳೆಲ್ಲ ಗಟ್ಟಿಯಾಗಿ ಓದತೊಡಗಿದರು. ಉಮರ್ ತನ್ನ ಕುರಾನನ್ನು ತೆರೆದು ಓದತೊಡಗಿದ. ಅವನ ಕಣ್ಣಿನಿಂದ ನೀರು ಜಾರಿ ಕುರಾನ್ ಪುಸ್ತಕದ ಹಾಳೆಗೆ ಬಿತ್ತು. ಉಮ್ಮ ಹೇಳುತ್ತಿದ್ದಳು, ಕುರಾನ್ ಓದುವಾಗ ಕಣ್ಣೀರು ಹಾಕಕೂಡದು ಮಗನ,
ಅಲ್ಲಾಹನಿಗೆ ನೋವಾಗ್ತದೆ. ಹಾಗೆಲ್ಲ ಕಣ್ಣೀರು ಹಾಕಿ ಬದ್ದುವ ಶಾಪ ಹಾಕಿದ್ರೆ ತಟ್ಟುತ್ತದೆ. ಉಸ್ತಾದನಿಗೆ ನಾನು ಬದ್ದುವ ಮಾಡಿ ಶಾಪ ಕೊಡಬೇಕು. ಹಿಂದೊಮ್ಮೆ ಈ ಉಸ್ತಾದ್ ಕಣ್ಣೀರು ಹಾಕಿದಂತೆ ಇಂದು ಕೂಡ ಹಾಕುವಂತಾಗಬೇಕು. ಹಿಂದೊಮ್ಮೆ ಉಸ್ತಾದ್ ಊರಿಗೆ ಹೋಗಿ ಹಿಂತಿರುಗಿ ಬರುವಾಗ ಹುಡುಗನೊಬ್ಬನನ್ನು ಕರ್ಕೊಂಡು ಬಂದಿದ್ರು. ಆ ಪುಟ್ಟ ಹುಡುಗ ಮುದ್ದಾಗಿದ್ದ. ಅವನು ತನ್ನ ಮಗ ಮತ್ತು ಅವನ ಹೆಸರು ಅಬ್ದುಲ್ ರಹಮಾನ್ ಎಂದು ಉಸ್ತಾದ್ ಹೇಳಿದ್ದರು. ಉಮರ್ ಅವನಿಗೆ ತನ್ನ ಕುರಾನ್ ಪುಸ್ತಕದೊಳಗೆ ಜೋಪಾನವಾಗಿಟ್ಟುಕೊಂಡಿದ್ದ ನವಿಲ್ ಗರಿಯನ್ನು ಕೊಟ್ಟು ಖುಷಿಪಡಿಸಿದ. ಉಸ್ತಾದ್ ಆ ಹುಡುಗ ಮದ್ರಸಾಕ್ಕೆ ಬಂದಿರುವ ತನಕ ಯಾರಿಗೂ ಜೋರು ಮಾಡಿರಲಿಲ್ಲ, ಹೊಡೆದಿರಲಿಲ್ಲ. ಆದರೆ ಅವನು ಹೆಚ್ಚು ದಿನ ಅಲ್ಲಿ ಇರಲಿಲ್ಲ. ಕೆಲವು ದಿನಗಳು ಕಳೆದ ನಂತರ ಯಾರೋ ಇಬ್ಬರು ಅಪರಿಚಿತರು ಬಂದು ಉಸ್ತಾದರೊಂದಿಗೆ ಗಟ್ಟಿ ಮಾತಾಡ್ತಾ ಆ ಹುಡುಗನನ್ನು ಕರ್ಕೊಂಡು ಹೋದ್ರು. ಉಸ್ತಾದರು ಸುಮ್ಮನೆ ಬೆಪ್ಪನಂತೆ ಕೂತು ಕಣ್ಣೀರು ಹಾಕಿದ್ದರು. ಆ ದಿನ ಬೇಗನೆ ಮದ್ರಸಾದಿಂದ ಮಕ್ಕಳು ಮನೆಗೆ ಕಳಿಸಿಕೊಟ್ಟಿದ್ದರು. ಮದ್ರಸಾ ಬಿಟ್ಟ ನಂತರ ಮನೆಗೆ ಹೋಗುವಾಗ ದೊಡ್ಡ ಹುಡುಗನೆನಿಸಿದ ಉಸ್ಮಾನ್ ಹೇಳಿದ್ದ, ಮನೆಯಲ್ಲಿ ಹೆಂಡತಿಯೊಟ್ಟಿಗೆ ಜಗಳವಾಡಿ ಉಸ್ತಾದರು ಹೆಂಡತಿಗೆ ತಲಾಖ್ ನೀಡಿದ್ದರಂತೆ. ಸ್ವಲ್ಪ ದಿನಗಳ ಬಳಿಕ ಹೆಂಡತಿಯ ತವರಿಗೆ ಹೋಗಿ ನಾನು ಸಿಟ್ಟಿನ ಬರದಲ್ಲಿ ಹೆಂಡತಿಗೆ ತಲಾಖ್ ನೀಡಿದ್ದು, ಆದ್ರಿಂದ ತಲಾಖ್ ಸಹಿ ಆಗುವುದಿಲ್ಲ, ನಾನು ಅವಳನ್ನು ಮತ್ತೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರಂತೆ. ಆದರೆ ಹೆಂಡತಿ ಕಡೆಯವರು ನೀವು ಸಿಟ್ಟು ಬಂದಾಗಲೆಲ್ಲ ತಲಾಖ್ ಕೊಡೋದು, ಸಿಟ್ಟು ಇಳಿದ ನಂತರ ಬಂದು ಕರ್ಕೊಂಡು ಹೋಗುದು, ಮದುವೆ ಅಂದ್ರೆ ಏನು ಆಟ ಅಂದುಕೊಂಡಿದ್ದೀರಾ ಅಂತ ಹೇಳಿ ಅಲ್ಲಿಂದ ಮಾವನ ಮನೆಯವರು ಅವರನ್ನು ಓಡಿಸಿದ್ರಂತೆ. ಅವರ ಕಣ್ಣು ತಪ್ಪಿಸಿ ಮಗನನ್ನು ಕರ್ಕೊಂಡು ಬಂದಿದ್ದು. ಅದಕ್ಕೆ ಅವರು ಹುಡುಗನನ್ನು ಹಿಂದಕ್ಕೆ ಕರ್ಕೊಂಡೋಗ್ಲಿಕ್ಕೆ ಈಗ ಬಂದು ಹೋಗಿದ್ದಂತೆ ಎಂದಿದ್ದ. ಉಮರ್ ಕುತೂಹಲ ತಾಳದೆ ಅದೆಂತದ್ದು ಉಸ್ಮಾನೆ ತಲಾಖ್ ಅಂದರೆ ಎಂದು ಕೇಳಿದ್ದ. ಉಸ್ಮಾನ್ ತಲೆ ಕೆರೆದುಕೊಂಡು ಅದೆಂತದ್ದು ಮಾರಾಯ ನನಗೂ ಗೊತ್ತಿಲ್ಲ ಎಂದಿದ್ದ. ದೊಡ್ಡ ಗೋಣನಂತಿದ್ದ ಉಸ್ಮಾನಿಗೆ ಗೊತ್ತಿಲ್ಲದಿರುವಾಗ ಮತ್ತಿನ್ಯಾರಿಗೂ ಗೊತ್ತಿರ್ತದೆ. ಪಾತುಂಜಿಗೆ ನೆನಪಾಯಿತು. ಉಮರ್ ಮನೆಗೆ ಹೋಗುವ ದಾರಿಯಲ್ಲಿ ಅವಳ ಮನೆ. ಅವಳೊಂದಿಗೆ ಕೇಳಬೇಕು, ಈ ತಲಾಖ್ ಅಂದ್ರೆ ಏನೇ ಮಾರಾಯ್ತಿ ಅಂತ. ಮಾತುಂಜಿಯ ಮನೆಗೆ ಹೋಗುವಾಗ ಅವಳು ತನ್ನ ಗೆಳೆಯರೊಂದಿಗೆ ಪೊಕ್ಕು ಆಡ್ತಿದ್ದಳು. ಅವಳನ್ನು ಕೂಗಿ ಉಮರ್ ಕರೆದಾಗ, ಇದೆಂತ ಮಾರಾಯ, ನಿಂದೊಂದು ಅರ್ಜೆಂಟ್ ನಿಜಂ ಬರ, ಈ ಕಲಿಯೊಂದು ಮುಗಿಲಿ, ಮತ್ತೆ ನಿನ್ನ ಹತ್ತಿರ ಮಾತು ಎಂದಳು. ಉಮರ್ ಸುಮ್ಮನಾದ. ನಮ್ಮ ಆಟಕ್ಕೆ ಸೇರ್ಕೊಡ್ತೀಯಾ ಎಂದು ಕೇಳಿದಳು. ಉಮರ್ ಪೆಚ್ಚು ಮಾರೆ ಹಾಕೊಂಡು ತನ್ನ ಬಾತ್ ಹೋಗಿದ್ದ ಬೆರಳನ್ನು ತೋರಿಸಿದ. ಮತ್ತೇನು ಇವತ್ತು ಕೂಡ ಮದ್ರಸಾದಲ್ಲಿ ಉಸ್ತಾದು ಹೊಡೆದ್ರ? ಪರವಾಗಿಲ್ಲ ಬಿಡು, ಆಟದಲ್ಲಿ ನೀನ್ ಸೋತರೆ ಪೆಟ್ಟು ನಾನ್ ತಿಂತೇನೆ, ಆಟ ಆಡು ಬಾ ನೋಡುವ, ನೀನ್ ಪಾಪ ಇಲ್ಲದವನಲ್ವಾ ಎಂದಳು. ಉಮರ್ ಅವಳು ಪಾಪ ಇಲ್ಲದವನಲ್ವಾ ಅಂತ ಹೇಳಿದ್ದು ಕೇಳಿ ಸಿಟ್ಟು ಬಂತು. ಎಲ್ಲರೂ ಯಾಕೆ ಹಾಗೆ ಹೇಳಬೇಕು, ನೀನ್ ಸಾಯಿ ಎಂದು ಅಲ್ಲಿಂದ ಮನೆ ಕಡೆಗೆ ಓಡಿದ. ಅಮ್ಮನೊಂದಿಗೆ ಕೇಳಬೇಕು, ಎಲ್ಲರಿಗೂ ಇರುವಂತೆ ನನಗೆ ಯಾಕೆ ಪಾಪ ಇಲ್ಲ? ಎಲ್ಲರೂ ಹಬ್ಬದ ದಿನ ಮಸೀದಿಗೆ ಹೋಗುವಾಗ ಅಪ್ಪನ ಕೈ ಹಿಡಿದುಕೊಂಡು ಉಲ್ಲಾಸದಿಂದ ಕುಣಿದು ಕುಪ್ಪಳಿಸ್ತಾ ನಡೀತಾರೆ. ನಾನು ಮಾತ್ರ ಒಬ್ಬನೇ ಹೋಗ್ತೇನೆ, ಯಾಕೆ? ಉಮ್ಮನ ಹತ್ರ ಕೇಳಿ ಇವತ್ತು ಉತ್ತರ ಪಡೆಯಲೇಬೇಕು. ಮನೆಯೊಳಗೆ ಹೋದ ಕೂಡಲೇ ಕುರಾನ್ ಮುಸಾಬನ್ನು ಮೇಜಿನ ಮೇಲಿಟ್ಟು ಬಚ್ಚಲು ಕೋಣೆಗೆ ಹೋಗಿ ಕೈಕಾಲು ತೊಳೆದು ಬಂದ. ಉಮ್ಮ ಗಂಜಿ ಮತ್ತು ಸುಟ್ಟ ಒಣ ಮೀನಿನ ಚೂರುಗಳು, ಹುರುಳಿಕಾಯಿ ಚಟ್ನಿ ತಟ್ಟೆಯಲ್ಲಿ ಹಾಕಿಟ್ಟಿದ್ದಳು. ಉಣ್ಣು ಮನೆ ಎಂದು ಹೇಳಿದಳು. ನಂಗೆ ಬೇಡ. ಅವಳು ಕೊಂಡಾಟ ಮಾಡಿ ರಮಿಸುವಾಗ ನನ್ನ ಪಾಪೆಯಲ್ಲಿ ಹೇಳು ಎಂದ. ಆಗಾಗ ಇದನ್ನು ಹೇಳಿ ನನ್ನ ಒಡಲಿಗೆ ಕಿಚ್ಚಿಡುವುದು ಯಾಕೆ ಮನೆ ಎಂದು ಕಣ್ಣೀರಿಟ್ಟಳು. ಇನ್ನೊಮ್ಮೆ ಹೇಳಿದ್ದಳು, ನಿನ್ನಪ್ಪ ದೊಡ್ಡ ವ್ಯಾಪಾರಿ, 2 ಸಲ ಹಜ್ಜಿ ಮಾಡಿದ ಡಬಲ್ ಹಾಜಿ, ಆದರೆ ಅವರಿಗೆ ಮಾತ್ರ ನಾವು ಬೇಡ ಎಂದು ತನ್ನ ಸೆರಗಿನ ತುದಿಯಿಂದ ಕಣ್ಣೊರೆಸಿಕೊಂಡಿದ್ದಳು. ನೀನು ಸ್ವಲ್ಪ ಊಟ ಮಾಡು, ಮತ್ತೆಲ್ಲ ಹೇಳ್ತೇನೆ ಎಂದು ಗಂಜಿಯೊಟ್ಟಿಗೆ ಸುಟ್ಟವನ ಮೀನಿನ ಚೂರು ಚಟ್ನಿಯಲ್ಲಿ ಅದ್ದಿ ತಿನ್ನಿಸಿದ್ದಳು. ಉಪ್ಪುಪ್ಪು ರುಚಿಯಾಗಿತ್ತು. ಉಮ್ಮ ನೀಡಿದ್ದ ತುತ್ತು ಉಂಡು ಉಮರ್ ಮೈಮರೆತ.
ಉಂಡಾದ ನಂತರ ಬಟ್ಟಲು ತಟ್ಟೆಗಳನ್ನು ಎತ್ತುಕೊಂಡು ಅಡುಗೆ ಮನೆಗೆ ಹೋದಳು. ಉಮರ್ ಕೈಬಾಯಿ ತೊಳೆದುಕೊಂಡು ಬಂದಾಗ ಸಣ್ಣ ತಟ್ಟೆಯಲ್ಲಿ ತೆಂಗಿನೆಣ್ಣೆ ಹಾಕಿ ತಂದಿದ್ದಳು. ಅವನಿಗೆ ಬೆನ್ನು ಹಾಕಿ ಕೂತು ಕುಪ್ಪಸವನ್ನೆತ್ತಿ, ಬೆನ್ನಲ್ಲೊಂದು ಕುರ ಎದ್ದಿದೆ ಮೊನೆ, ನೋವಿನಿಂದಾಗಿ ಕೂತು ಬೀಡಿ ಕಟ್ಟಲು ಕೂಡ ಆಗುತ್ತಿಲ್ಲ, ಕುರಕ್ಕೆ ಸ್ವಲ್ಪ ಎಣ್ಣೆ ಹಚ್ಚು ಮೊನೆ ಎಂದಳು. ಉಮ್ಮನ ಬೆನ್ನ ಮೇಲೆ ಬಾಸುಂಡಿಯಂತಿರುವ ಉದ್ದ ನೀಟಾದ ಗಾಯಗಳ ಕಲೆಗಳು. ಉಮ್ಮನಿಗೆ ಯಾರು ಹೀಗೆ ಹೊಡೆದಿರಬಹುದು ಎಂದುಕೊಂಡು ಯೋಚಿಸ್ತಾ ಬಾಪನ ಮರೆತ. ಬೆರಳನ್ನು ತಟ್ಟೆಯಲ್ಲಿ ಇರುವ ತೆಂಗಿನೆಣ್ಣೆಯಲ್ಲಿ ಅದ್ದಿ ಕೆಂಪಗೆ ಊದಿಕೊಂಡಿರುವ ಕುರಕ್ಕೆ ಹಚ್ಚಿದ. ತುಂಬಾ ನೋಯ್ತವಮ್ಮ ಅಂದ. ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ವಂದನೆಗಳು. ಕೇಳುಗರೆ, ಇದುವರೆಗೆ ಸ್ವರಚಿತ ಕಥೆಯನ್ನು ವಾಚಿಸಿದವರು ಹಿರಿಯ ಸಾಹಿತಿ ಫಕೀರ್ ಮುಹಮ್ಮದ್ ಕಟ್ಪಾಡಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.